ನೋಡಿ, ಕಡಬ ತಾಲೂಕಾಗಿ 5 ವರ್ಷ ಆಯಿತು. ಇದುವರೆಗೆ ಒಂದು KSRTC ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಇವರಿಂದ ಆಗಲಿಲ್ಲ. ಗೊತ್ತಾಯ್ತಾ? ನೋಡಿ, ಈ ಬಸ್ ಸ್ಟ್ಯಾಂಡ್ ಈ ಬಸ್ಸಿನವರ ಅವಸ್ಥೆ ನೋಡಿ. ದಿನನಿತ್ಯ ಬೆಳಿಗ್ಗೆ 200-300 ಕಿಲೋಮೀಟ್ರ್ ಹೋಗಿ ಅವರಿಗೆ ಒಂದು ಸರಿಯಾಗಿ ಒಂದು ಮಲಗಲಿಕ್ಕೆ ಸಮೇತ ಒಂದು ವ್ಯವಸ್ಥೆ ಮಾಡಲಿಲ್ಲ. ನೋಡಿ, ತಾಲೂಕು ಘೋಷಣೆ ಆಗಿ 5 ವರ್ಷ ಆಯಿತು. ಗೊತ್ತಾಯ್ತಾ? ನೋಡಿ ಅವಸ್ಥೆ ನೋಡಿ ಅವ್ರದ್ದು. ಅವರ ಪರಿಸ್ಥಿತಿ ಯಾರಲ್ಲಿ ಹೇಳಬೇಕು? ನೋಡಿ ನೋಡಿ, ಬಸ್ಸಲ್ಲಿ ನೋಡಿ, ಒಂದು ಲೈಟ್ ಇಲ್ಲ, ಲೈಟ್ನ ವ್ಯವಸ್ಥೆ ಇಲ್ಲ, ಯಾವುದೂ ಇಲ್ಲ. ನೋಡಿ, ಅವರು ಎಂತಿ ಮಕ್ಕಳನ್ನು ಬಿಟ್ಟು ಅವರು ಇಲ್ಲಿಗೆ ಬಂದು ದಿನನಿತ್ಯ 150-200 ಕಿಲೋಮೀಟ್ರ್ ಹೋಗಿ ನೋಡಿ ಅವರ ಅವಸ್ಥೆ ನೋಡಿ. ಇಲ್ಲಿ ನೋಡಿ, ಒಂದು ರೂಮಲ್ಲಿ 4 ಜನ. ನೋಡಿ, ಅವರಿಗೆ ಸರಿಗಟ್ಟಿನ ಬಾತ್ರೂಮಿನ ವ್ಯವಸ್ಥೆ ಇಲ್ಲ. ಯಾಕೆ ಅವರೇನು ಫ್ಯಾಮಿಲಿ ಇಲ್ಲದವರ, ಅವರಿಗೆ ಎಂಟಿ ಮಕ್ಕಳಿದ್ದಾರೆ, ಅವರನ್ನೆಲ್ಲ ಬಿಟ್ಟು ಬಂದು ನಮ್ಮ ಸೇವೆ ಮಾಡಿ ಒಂದು ಸರಿಗಟ್ಟಿನ ಒಂದು ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ತಾಲೂಕು ಘೋಷಣೆಯಾಗಿ 5 ವರ್ಷ ಆಯಿತು. ಮೊನ್ನೆ ಯಾವುದು ಕಾಂಗ್ರೆಸ್ಸಿನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು ದಿನೇಶ್ ಗುಂಡ್ರಾವ್ ಅವರು ಬಂದರು. ಅವರನ್ನು ಬಂದು ಇಲ್ಲಿಗೆ ಕರೆಸಿ ಇಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಇಲ್ಲಿಯ ಅಧಿಕಾರಿಗಳಿಗೆ ಆಗಲಿಲ್ಲ, ಇಲ್ಲಿಯ ರಾಜಕಾರಣಿಗಳಿಗಾಗಲಿಲ್ಲ. ಗೊತ್ತಾಯ್ತಾ ಸರ್? ನಿಮ್ಮ ಅವಸ್ಥೆ ಹೇಳಿ ಸರ್, ನಿಮಗೆ ಎಷ್ಟು ಕಷ್ಟ ಉಂಟು ಇಲ್ಲಿ ನೋಡಿ. ಹಾಂ, ಏನು ಅವಸ್ಥೆ ಇಲ್ಲ ನೋಡಿ. ಇದು ಕಡಬ ತಾಲೂಕಿನ ಅವಸ್ಥೆ ನೋಡಿ. ಡ್ರೈವರ್ನವರ ಅವಸ್ಥೆ ನೋಡಿ, ಪಾಪ. ಹಾಂ ನೋಡಿ, ಪಾಪ ನೋಡಿ. ದಿನನಿತ್ಯ 200 ಕಿಲೋಮೀಟ್ರ್ ಡೈಲಿ ನಮ್ಮ ಜನಗಳನ್ನು ಉಪ್ಪಿನಂಗಡಿ, ಪುತ್ತೂರು, ಕಾಣಿಯೂರು, ಸುಳ್ಯ ಎಲ್ಲ ಆಗಿ ಬಂದು ಇವರಿಗೊಂದು ಸರಿಗಟ್ಟಾಗಿ ಒಂದು ಮಲಗಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಇವರದ್ದು. ನೋಡಿ ಇವರ ಅವಸ್ಥೆ ನೋಡಿ. ಅದೇ ರೀತಿ ನಿಮಗೆ ನೋಡಿ ಬಾತ್ರೂಮ್ ತೋರಿಸ್ತೇನೆ ನೋಡಿ. ಇಷ್ಟೆಲ್ಲ ಜನ ಬಂದು ಪಾಪ ನೋಡಿ, ಒಂದು ಲೈಟ್ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯವೇ ಇಲ್ಲ. ನೋಡಿ ಅವಸ್ಥೆ ನೋಡಿ. ಇವರನ್ನು ಮನುಷ್ಯರಲ್ವ ಇವರು? ಮೃಗ ಥರ ಟ್ರೀಟ್ಮೆಂಟ್ ಮಾಡ್ತೀರಲ್ರಿ ನೀವು. ಅವರಿಗೇನು ಫ್ಯಾಮಿಲಿ ಎಲ್ಲ ಇಲ್ವಾ? ಎಲ್ಲ ಬಿಟ್ಟು ಬಂದು ನೋಡಿ ನೋಡಿ, ಸಾರಾಯಿ ಕುಡಿದು ಏನೆಲ್ಲ ಕುಡಿದು ಇದೆಲ್ಲ ಬಾತ್ರೂಮ್ ನೋಡಿ, ನಾಚಿಗಾಗ್ತದೆ. ರಾಜಕಾರಣಿಗಳು ನೋಡಿ ನಿಮ್ಮ ಅವಸ್ಥೆ ನೋಡಿ. ಗೊತ್ತಾಯ್ತಾ? ಒಂದು ಮೂಲಭೂತ ಸೌಕರ್ಯ ಕಡಬದಲ್ಲಿ ಸರಿಗಟ್ಟಾಗಿಲ್ಲ. ರೋಡಂತೂ ಕೇಳುವುದಿಲ್ಲ ಯಾವುದು. ನೋಡಿ, ಕಡಬ ತಾಲೂಕಾಗಿ 5 ವರ್ಷ ಆಯಿತು. ಇದುವರೆಗೆ ಒಂದು KSRTC ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಇವರಿಂದ ಆಗಲಿಲ್ಲ. ಗೊತ್ತಾಯ್ತಾ? ನೋಡಿ, ಈ ಬಸ್ ಸ್ಟ್ಯಾಂಡ್ ಈ ಬಸ್ಸಿನವರ ಅವಸ್ಥೆ ನೋಡಿ. ದಿನನಿತ್ಯ ಬೆಳಿಗ್ಗೆ 200-300 ಕಿಲೋಮೀಟ್ರ್ ಹೋಗಿ ಅವರಿಗೆ ಒಂದು ಸರಿಯಾಗಿ ಒಂದು ಮಲಗಲಿಕ್ಕೆ ಸಮೇತ ಒಂದು ವ್ಯವಸ್ಥೆ ಮಾಡಲಿಲ್ಲ. ನೋಡಿ, ತಾಲೂಕು ಘೋಷಣೆ ಆಗಿ 5 ವರ್ಷ ಆಯಿತು. ಗೊತ್ತಾಯ್ತಾ? ನೋಡಿ ಅವಸ್ಥೆ ನೋಡಿ ಅವ್ರದ್ದು. ಅವರ ಪರಿಸ್ಥಿತಿ ಯಾರಲ್ಲಿ ಹೇಳಬೇಕು? ನೋಡಿ ನೋಡಿ, ಬಸ್ಸಲ್ಲಿ ನೋಡಿ, ಒಂದು ಲೈಟ್ ಇಲ್ಲ, ಲೈಟ್ನ ವ್ಯವಸ್ಥೆ ಇಲ್ಲ, ಯಾವುದೂ ಇಲ್ಲ. ನೋಡಿ, ಅವರು ಎಂತಿ ಮಕ್ಕಳನ್ನು ಬಿಟ್ಟು ಅವರು ಇಲ್ಲಿಗೆ ಬಂದು ದಿನನಿತ್ಯ 150-200 ಕಿಲೋಮೀಟ್ರ್ ಹೋಗಿ ನೋಡಿ ಅವರ ಅವಸ್ಥೆ ನೋಡಿ. ಇಲ್ಲಿ ನೋಡಿ, ಒಂದು ರೂಮಲ್ಲಿ 4 ಜನ. ನೋಡಿ, ಅವರಿಗೆ ಸರಿಗಟ್ಟಿನ ಬಾತ್ರೂಮಿನ ವ್ಯವಸ್ಥೆ ಇಲ್ಲ. ಯಾಕೆ ಅವರೇನು ಫ್ಯಾಮಿಲಿ ಇಲ್ಲದವರ, ಅವರಿಗೆ ಎಂಟಿ ಮಕ್ಕಳಿದ್ದಾರೆ, ಅವರನ್ನೆಲ್ಲ ಬಿಟ್ಟು ಬಂದು ನಮ್ಮ ಸೇವೆ ಮಾಡಿ ಒಂದು ಸರಿಗಟ್ಟಿನ ಒಂದು ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ತಾಲೂಕು ಘೋಷಣೆಯಾಗಿ 5 ವರ್ಷ ಆಯಿತು. ಮೊನ್ನೆ ಯಾವುದು ಕಾಂಗ್ರೆಸ್ಸಿನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು ದಿನೇಶ್ ಗುಂಡ್ರಾವ್ ಅವರು ಬಂದರು. ಅವರನ್ನು ಬಂದು ಇಲ್ಲಿಗೆ ಕರೆಸಿ ಇಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಇಲ್ಲಿಯ ಅಧಿಕಾರಿಗಳಿಗೆ ಆಗಲಿಲ್ಲ, ಇಲ್ಲಿಯ ರಾಜಕಾರಣಿಗಳಿಗಾಗಲಿಲ್ಲ. ಗೊತ್ತಾಯ್ತಾ ಸರ್? ನಿಮ್ಮ ಅವಸ್ಥೆ ಹೇಳಿ ಸರ್, ನಿಮಗೆ ಎಷ್ಟು ಕಷ್ಟ ಉಂಟು ಇಲ್ಲಿ ನೋಡಿ. ಹಾಂ, ಏನು ವ್ಯವಸ್ಥೆ ಇಲ್ಲ ನೋಡಿ. ಇದು ಕಡಬ ತಾಲೂಕಿನ ಅವಸ್ಥೆ ನೋಡಿ. ಡ್ರೈವರ್ನವರ ಅವಸ್ಥೆ ನೋಡಿ, ಪಾಪ. ಹಾಂ ನೋಡಿ, ಪಾಪ ನೋಡಿ. ದಿನನಿತ್ಯ 200 ಕಿಲೋಮೀಟ್ರ್ ಡೈಲಿ ನಮ್ಮ ಜನಗಳನ್ನು ಉಪ್ಪಿನಂಗಡಿ, ಪುತ್ತೂರು, ಕಾಣಿಯೂರು, ಸುಳ್ಯ ಎಲ್ಲ ಆಗಿ ಬಂದು ಇವರಿಗೊಂದು ಸರಿಗಟ್ಟಾಗಿ ಒಂದು ಮಲಗಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಇವರದ್ದು. ನೋಡಿ ಇವರ ಅವಸ್ಥೆ ನೋಡಿ. ಅದೇ ರೀತಿ ನಿಮಗೆ ನೋಡಿ ಬಾತ್ರೂಮ್ ತೋರಿಸ್ತೇನೆ ನೋಡಿ. ಇಷ್ಟೆಲ್ಲ ಜನ ಬಂದು ಪಾಪ ನೋಡಿ, ಒಂದು ಲೈಟ್ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯವೇ ಇಲ್ಲ. ನೋಡಿ ಅವಸ್ಥೆ ನೋಡಿ. ಇವರನ್ನು ಮನುಷ್ಯರಲ್ವ ಇವರು? ಮೃಗ ಥರ ಟ್ರೀಟ್ಮೆಂಟ್ ಮಾಡ್ತೀರಲ್ರಿ ನೀವು. ಅವರಿಗೇನು ಫ್ಯಾಮಿಲಿ ಎಲ್ಲ ಇಲ್ವಾ? ಎಲ್ಲ ಬಿಟ್ಟು ಬಂದು ನೋಡಿ ನೋಡಿ, ಸಾರಾಯಿ ಕುಡಿದು ಏನೆಲ್ಲ ಕುಡಿದು ಇದೆಲ್ಲ ಬಾತ್ರೂಮ್ ನೋಡಿ, ನಾಚಿಗಾಗ್ತದೆ. ರಾಜಕಾರಣಿಗಳು ನೋಡಿ ನಿಮ್ಮ ಅವಸ್ಥೆ ನೋಡಿ. ಗೊತ್ತಾಯ್ತಾ?
ಒಂದು ಮೂಲಭೂತ ಸೌಕರ್ಯ ಕಡಬದಲ್ಲಿ ಸರಿಗಟ್ಟಾಗಿಲ್ಲ. ರೋಡ್ ಅಂತೂ ಕೇಳುವುದಿಲ್ಲ. ಯಾವುದು